ಯಾವ್ದು ಆಮಿಷಕ್ಕೆ ಒಳಗಾಗದಂಗೆ ಲಂಚಕ್ಕೆ ಒಳಗಾಗದಂಗೆ ಧೈರ್ಯವಾಗಿ ಎಷ್ಟೇ ಕೇಸ್ ಬಿದ್ರೂ ಈ ತರ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಯಾವುದೂ ಇಲ್ಲ, ಯಾವ ಪಕ್ಷನೂ ಇಲ್ಲ ಕರ್ನಾಟಕದಲ್ಲಿ ನಾನು ನೋಡ್ದಂಗೆ. ಹಾಗಾಗಿ KRS ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಳ್ಳೇದ್ ಮಾಡ್ತೀವಿ ಅಂತ ಅನ್ನಿಸ್ತಾ ಇದೆಯಾ? ಹೌದು. ಯಾಕೆ ಭ್ರಷ್ಟ ಪಕ್ಷಗಳ ಬಗ್ಗೆ ನಂಬಿಕೆ ಹೋಗಿದ್ಯಾ ನಿಮ್ಗೆ? ಹೌದೌದು. ಯಾಕೆ ಎಲ್ಲ ಪಕ್ಷನ ಭ್ರಷ್ಟ, ಬರೀ ಆಶ್ವಾಸನೆ. ಆಮೇಲೆ ಆಶ್ವಾಸನೆಗಳು ಈಡೇರಿಸೋದು ಇನ್ನೊಂದ್ ಕಡೆಯಿಂದ ಕಿತ್ತಿ ಇನ್ನೊಂದ್ ಕಡೆ ಕೊಟ್ಟು ರೇಟ್ಗಳಲ್ಲಿ ಜಾಸ್ತಿ ಮಾಡಿ ಏನೇನ ಮಾಡ್ತಾವ್ರ ಅನ್ಯಾಯ. ಅವ್ರು ಬಕ್ಷೆ ತುಂಬಿಸ್ಕೊಳಕ್ ಅವ್ರು ಮಾಡ್ತಾವ್ರೆ. ಇದು ನೋಡಿದ್ದೀನಿ ನಮ್ಮೂರು ಒಂದ್ಸಲಿ ಬಂದಾಗ ಇದೆಲ್ಲ ಆಗಿದ್ದು. ಅವಾಗ ನನ್ಗೆ ಗೊತ್ತಿತ್ತಿಲ್ಲ, ಬೆಂಗಳೂರಲ್ಲಿ ನಾನು. ಆಮೇಲೆ ಗೊತ್ತಾಯ್ತು ಈ ತರ ದೌರ್ಜನ್ಯಗಳು. ಹಂಗಾಗಿ ನಮ್ ದೌರ್ಜನ್ಯ ಅಂದ್ರೆ ಆಗೋದಿಲ್ಲ. ಸಾಮಾನ್ಯರಿಗೆ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ KRS ಪಕ್ಷ ಮನೆ ಬಾಗಿಲಿಗೆ ತಲುಪಿಸಬೇಕು ಅಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಬಾರಿ KRS ಪಕ್ಷ ಟಾರ್ಚ್ ಗುರ್ತು, ನೀವು ಟಾರ್ಚ್ ಗುರ್ತಿಗೆ ಈ ಬಾರಿ ಮತ ಚಲಾಯಿಸ್ತೀರಾ? ಹೌದು, 100%. 100% ಎಲ್ಲ ನಾವು ಬೇಕಾದವ್ರಿಗೆಲ್ಲ ಹೇಳಿ ನಮ್ಮದೇ ಸುಮಾರು ಓಟಿದೆ. ನಾನು ದೂರ ಹೋಗ್ಬಿಟ್ಟು ಮತ್ತೆ ಅದ್ ಯಾವ್ದು ಗುರ್ತು ಏನೋ ಗೊತ್ತಾಗ್ಲಿಲ್ವಲ್ಲ ಅಂತ ಮತ್ತೆ ವಾಪಸ್ ಬಂದೆ ನಾನು. ಕಾರ್ಯಾಲಯ ಎಕ್ಸ್ಟೆನ್ಷನ್ ಮತ್ತೆ ವಾಪಸ್ ಬಂದು ಅದ್ ಯಾವ್ದು ಗುರ್ತು ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ನಾನು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹೆಸರು ಮಂಜುನಾಥ್. ಥ್ಯಾಂಕ್ ಯು ವೆರಿ ಮಚ್.